ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘೋಲು. ಇವತ್ತು 21ನೇ ಎಪಿಸೋಡು. ಸಂದೇಹ ಮತ್ತು ಮಹಾಕಾರಣ ಎಂಬ ಶರೀರದ ಬಗ್ಗೆ ಪ್ರಚೋದನ ಹೇಳ್ತಾಯಿದ್ದೀನಿ. ಮೊಟ್ಟ ಮೊದಲನೆಯಾಗಿ ನನ್ನ ತಂದೆಯಾದಂಥ ಬತ್ತಿನ ವೆಂಕಟಸುಬ್ಬಯ್ಯ ನಾಯ್ಡು ಹಾಗೂ ನನ್ನ ತಾಯಿಯಾದಂಥ ಬತ್ತಿನ ಚೆಲ್ಲಮ್ಮ ಹಾಗೂ ನನ್ನ ಗುರುಗಳಾದಂಥ ಚಾಕ್ಲೇಟ್ ಬಾಗಿಲೂರು ಪುಟ್ಟಪ್ಪ ಸ್ವಾಮಿ ಮತ್ತು ಜಗದ್ಗುರು ಶ್ರೀ ಶ್ರೀಮದ್ ವಿರಾಟ್ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ ಹಾಗೂ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ 6 ಕೋಟಿ ಕನ್ನಡ ಬಾಂಧವರಿಗೆ ವಂದಿಸುತ್ತಾ ಹಾಗೂ ಎಲ್ಲ ಮತದ ಭಕ್ತಾದಿಗಳಾದಂಥ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ಸ್ಥೂಲ ಶರೀರ ಬಗ್ಗೆ ಹೇಳಿದ್ದೀನಿ, ಸೂಕ್ಷ್ಮ ಶರೀರ ಬಗ್ಗೆ ಹೇಳಿದ್ದೀನಿ, ಕಾರಣ ಶರೀರದ ಬಗ್ಗೆ ಹೇಳಿದ್ದೀನಿ. ಸ್ಥೂಲ, ಸೂಕ್ಷ್ಮ, ಕಾರಣ, ಸಂದೇಹ ಮತ್ತು ಮಹಾಕಾರಣ 5 ಶರೀರಗಳು. ಈ ಸಂದೇಹ ಎಂದು ಶರೀರ ಎಲ್ಲ ಕಾರಣಕ್ಕೂ ಆಗುವಂಥ ಕಾರಣಗಳಿಗೂ ಸಂಶಯ ಪಡುತ್ತೆ. ನಮ್ಮ ಒಳಗಡೆ ಮನಸ್ಸು ಅದು ನಿರ್ಧಾರ ಇದಾಗುತ್ತೆ, ನಾವು ಹೋಗುವಂಥ ಕೆಲಸಕ್ಕೆ ಈ ಒಂದು ಆಗ್ಬೋದು ಅಂತ ಒಂದು ಸೂಚನೆ ಕೊಡುತ್ತೆ ಮನಸ್ಸು. ಆದರೆ ಈ ಸಂದೇಹ ಎಂಬ ಒಂದು ದೇಹ ಪ್ರತಿಯೊಂದು ಕಾರ್ಯಕ್ಕೂ ಡೌಟ್ ಪಡೋದು, ಅದನ್ನೇ ಡೌಟ್ ಬಾಡಿ ಅಂದರೆ. ಈ ಸಂಶಯಗಳಿಂದ ಇವಾಗಿರೋ ಜನ್ರೇಷನ್ನಲ್ಲಿ ಗಂಡನ ಮೇಲೆ ಹೆಂಡ್ತಿ ಡೌಟ್ ಪಡೋದು, ಹೆಂಡ್ತಿ ಮೇಲೆ ಗಂಡ ಡೌಟ್ ಪಡೋದು, ಇದು ಸರ್ವಸಾಧಾರಣ. ಇವಾಗ ಅಂತ ಅಲ್ಲ, ಸನಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಅಚಲ ಸದ್ಗುರು ಸೇವಾಶ್ರಮ ನಮ್ಮದು ಚಾಕ್ಲೇಟ್ ಬಾಗಿಲೂರು, ಗೋಪಾಲಪುರ, ಈರಮ್ಮನವರ ಮಠ. ನನ್ನ ಗುರುಗಳು ಅಲ್ಲೇ ಜೀವ ಸಮಾಧಿ ಆಗಿರೋದು. ಜೀವ ಸಮಾಧಿಯಾಗಿ 1900 ಫೆಬ್ರವರಿ 86ನೇ HP ಸಮಾಧಿ ಆಗಿದ್ದಾರೆ. ಒಂದು 200 ವರ್ಷ ಹಿಂದೆ ಆ ಒಂದು ತೋಪಿನಲ್ಲಿ ಈರಮ್ಮನವ್ರದ್ದು ಸಮಾಧಿ ಐತೆ. ಆದ್ದರಿಂದ ನಮ್ಮದು ಆಶ್ರಮ ಅಲ್ಲೇ. ಅಚಲೋಯಂ ಸನಾತನಃ ಅಚಲಮೇವ ಸತ್ಯಂ ಅಂದರೆ ಅಚಲೋಯಂ ಸನಾತನಃ. ಈ ಅಚಲ ಎಂದರೆ ಸನಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಅಚಲಮೇವ ಸತ್ಯಂ ಅಂತ ಅಚಲವಾದಂಥ ಚಲನೆ ಇಲ್ಲದೇ ಇರತಕ್ಕಂಥ ಪರಬ್ರಹ್ಮ ಸ್ವರೂಪ ಶಾಶ್ವತವಾಗಿ ಇರ್ತಕ್ಕಂಥದ್ದು. ಅಂಥ ಪರಬ್ರಹ್ಮ ಈ ಒಂದು ಪಂಚಭೂತಗಳು ಏನೈತೋ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇದು ಪಂಚಭೂತಗಳಿಂದ ಜಗತ್ತೆಲ್ಲ ಅದರಲ್ಲೇ ಇವೆಲ್ಲ ಜಾಗೃತ, ಸ್ವಪ್ನ, ಸುಪ್ತಿ, ಸುಷುಪ್ತಿ, ತುರ್ಯಾವಸ್ಥೆ 5 ಅವಸ್ಥೆಗಳೈತೆ. ಎಲ್ಲರೂ ಹೇಳೋದು 3 ಅವಸ್ಥೆಗಳೇ, ಜಾಗ್ರತ, ಸ್ವಪ್ನ, ಸುಪ್ತಿ, ಇಷ್ಟೇ. ಅದಕ್ಕೆ ಮೇಲೆ ಯಾರೂ ಹೇಳಲ್ಲ. ಆದರೆ ನನ್ನ ಗುರುಗಳಾದಂಥ ಚಾಕ್ಲೇಟ್ ಬಾಗಿಲೂರು ಪುಟ್ಟಪ್ಪ ಸ್ವಾಮಿ
ಜಗದ್ಗುರು ಶ್ರೀ ಶ್ರೀಮದ್ ವಿರಾಟ್ ಪೋತ್ಲೋರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು 5 ಅವಸ್ಥೆಗಳು ಹೇಳಿದ್ದಾರೆ. ಜಾಗ್ರತ, ಸ್ವಪ್ನ, ಸುಪ್ತಿ, ಸುಷುಪ್ತಿ, ತುರ್ಯ ಅಂತ. ಇದರಲ್ಲಿ ಮುಚ್ಚುಮರೆ ಏನು ಮಡಗ್ತಾ ಇಲ್ಲ ನಾನು. ನನ್ನ ಗುರುಗಳು ನನಗೆ ಏನು ಬೋಧನೆ ಹೇಳೋರೆ ಅದೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆದ್ದರಿಂದ ಈ ಪಂಚಭೂತಗಳು ಏನೈತೋ ನಮ್ಮ 2 ಕಣ್ಣುಗಳಿಗೆ ಕಾಣುವಂಥ ಈ ಜಗತ್ತಂದರೆ ಎಲ್ಲ ಪ್ರಕೃತಿ, ಮೂಲ ಪ್ರಕೃತಿ ಅಂತ ಈ ಒಂದು ಪ್ರಕೃತಿಗೆ ಅವಕಾಶ ಕೊಟ್ಟಿದ್ದೇ ಅಚಲ ಪರಬ್ರಹ್ಮ ಸ್ವರೂಪನೇ. ಇವೆಲ್ಲ ನಾಶ ಆಗಿಬಿಡ್ಬೋದು. ಭೂಮಿ ಏನಾಗತ್ತೆ, ಭೂಕಂಪ ಆಗತ್ತೆ. ನೀರು ಪ್ರಳಯದಲ್ಲಿ ಊರೂರೇ ಕೊಚ್ಕೊಂಡು ಹೋಗುತ್ತೆ ಅಂತ. ಬೆಂಕಿ ಅದು ಬಾಂಬುಗಳ ಮುಖಾಂತರವಾಗಿ ಜಗತ್ತೇ ನಾಶ ಆಗಿಬಿಡುತ್ತೆ. ಗಾಳಿ ಬಿರುಗಾಳಿ ಬಂದು ಊರೂರೇ ನಾಶನ ಮಾಡುತ್ತೆ. ಆಕಾಶ ಗುಡುಗು ಮಿಂಚು ಎಲ್ಲ ಬಂದು ಸಿಕ್ಕಾಪಟ್ಟೆ ಮಳೆ ಎಲ್ಲ ಬಂದು ಪ್ರಳಯ ಆಗುತ್ತೆ. ಇಂಥ ಪಂಚಭೂತಗಳಿಂದ ಏನು ಪ್ರಳಯ ಆಗ್ತದೋ ಅವೆಲ್ಲ ಪ್ರಳಯ ಆದುವೆ ಮತ್ತೆ ಅದೆಲ್ಲ ಯಥಾಸ್ಥಿತಿಗೆ ಮತ್ತೆ ಹೊಂದಿಕೊಳ್ಳುತ್ತೆ. ಇದೇನು ಸಾಯಲ್ಲ ಪಂಚಭೂತಗಳು. ಪ್ರಳಯ ಕಾಲದಲ್ಲಿ ಎಲ್ಲ ಮುಳುಗೋಗ್ಬಿಡ್ತವೆ. ಮುಳುಗೋದ್ಮೇಲೆ ಮತ್ತೆ ಯಾಸ್ಟ್ ಈಸ್ ಸೇಮ್ ಅದೇ ಸ್ಥಿತಿಗೆ ಬರುತ್ತೆ. ಅದರಿಂದ ಈ ಪಂಚಭೂತಗಳಿಗೆ ಅವಕಾಶ ಕೊಟ್ಟಿದ್ದೆ ಪರಬ್ರಹ್ಮ ಸ್ವರೂಪ. ಅದು ಯಾಗಪ್ಪ ಇರ್ತದೆ ಅಂತ ಕೇಳ್ಬೋದು. ನಿರಾಕಾರ ಸ್ವರೂಪವೇ. ಅದಕ್ಕೆ ಒಂದು ಆಕಾರ ಇಲ್ಲ, ವಸ್ತುವಾಗಿಲ್ಲ, ಅದಕ್ಕೊಂದು ಹೆಸರು ಇಲ್ಲ. ಯೋಗಿ ವೇಮಣ್ಣವ್ರು ಹೇಳಿದ್ದಾರೆ ಒಂದು ತತ್ವನೇ. నామ ముండంగా నరియంగా వచ్చో, రూపముండంగా రూఢింపవచ్చు, ఏమియూ కాననదాన్ని ఎరుగొట్టెట్లు ವಿಶ್ವದಾಭಿರಾಮ ವಿನರವೇಮ ಅಂತವರು ವೇಮಣ್ಣವರು ಹೇಳಿದ್ದಾರೆ. ಅಂದರೆ ನಾಮ ಉಂಡಂಗ ನರಿಯಂಗ వచ్చు ಅಂದರೆ ಅದಕ್ಕೆ ಒಂದು ಹೆಸರು ಇದ್ದರೆ ಅದ ಹೆಸರು ಮುಖಾಂತರವಾಗಿ ನಾವು ತಿಳ್ಕೋಬೋದು. ರೂಪ ಮುಂಡಂಗ ರೂಢಿಂಪవచ్చు, ಅದಕ್ಕೊಂದು ರೂಪ ಇದ್ದರೆ ಇಂಥ ಒಂದು ರೂಪನಪ್ಪ ಪರಬ್ರಹ್ಮ ಸ್ವರೂಪ ಅಂತ ನಾವು ನಿರ್ಧಾರ ಮಾಡ್ಕೋಬೋದು. ಅದೇ ಥರ ಒಂದು ಕ್ರಿಯವಾಗಿ ಒಂದು ವಸ್ತುವಾಗಿ ಇದ್ದರೆ ಅದು ಇಂಥದ್ದು ಅಂತ ನಾವು ತಿಳ್ಕೊಬೋದು. ಅದು ಏನೂ ಆಗಲ್ಲ, ಯಾವುದಕ್ಕೂ ಸಂಬಂಧವಿಲ್ಲದೆ ತನಕ ತಾನಾಗೆ ಪರಬ್ರಹ್ಮ ಸ್ವರೂಪ ತಾನಾಗೇ ಇದೆ. ಆದ್ದರಿಂದ ಈ ಒಂದು ಪ್ರಕೃತಿಗೆ 3 ಗುಣಗಳೈತೆ. ನಮ್ಮ ಶರೀರದಲ್ಲಿ ಜೀವಾತ್ಮ ಪರಮಾತ್ಮ ಇಬ್ಬರು ಅವರೇ. ಎಡಗಡೆಯಿಂದ ಹೋಗಿ ಬಂದಂಥ ಒಂದು ಉಸಿರಾಟ ಜೀವಾತ್ಮ, ಬಲಗಡೆಯಿಂದ ಹೋಗಿ ಬಂದಿರತಕ್ಕಂಥದ್ದು ಶ್ವಾಸ ಪ್ರಣವ ಪರಮಾತ್ಮ. ಈ ಜೀವಾತ್ಮ ಪರಮಾತ್ಮ ಎಲ್ಲಿ ಸೇರ್ತಾರೆ ಅಂದರೆ ತ್ರಿಕೋಣ ಸ್ಥಾನದಲ್ಲಿ ಹೋಗಿ ಸಹಸ್ರಾರದಲ್ಲಿ ಒಂದಾಗ್ತಾರೆ, ಮತ್ತು ಬೇರೆ ಬೇರೆ ಆಗ್ತಾರೆ.
ಆ ರೀತಿ ಈ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗೋ ಒಂದು ಸಾಧನೆಯೇ ನಮ್ಮ ಅಚಲ ಪರಂಪರೆ. ಅದಕ್ಕೆ ವೇಮಣ್ಣವರು ಹೇಳಿದ್ದಾರೆ, ಅಚಲ ತತ್ವಂಬನಗ ಅನುಭವ ಗಮ್ಯಂಬು చూచి చెప్పంగరాదు సూక్ష్మంబదియు మదికిందోచుగానే మర్మమెన్నగరాదు ವಿಶ್ವದಾಭಿರಾಮ ವಿನರವೇಮ. ಈ ಅಚಲ ಅಚಲ ಅಂತ ಎಲ್ಲರೂ ಹೇಳ್ತಾರಲ್ಲಪ್ಪ. ಅಚಲ ಅಂದರೆ ಗುರು ಶಿಷ್ಯರ ಒಂದು ಗೋಪ್ಯವಾದಂಥ ಒಂದು ರಹಸ್ಯ ಅಂತ ಗುರುವು ತಿಳಿಸ್ಕೊಡ್ತಾರೆ ಶಿಷ್ಯನಿಗೆ. ತಿಳಿಸ್ಕೊಟ್ಟಾಗ ಶಿಷ್ಯನಿಗೆ ಆವಾಗ ಅರಿವು ಆಗುತ್ತೆ, ಅದು ಅನುಭವ ಆಗುತ್ತೆ. ಅದೇನೇ ಅಚಲ ತತ್ವಂಬನಾಗ ಅನುಭವ ಗಮ್ಯಂಬು, ಅದು ಒಂದು ಅನುಭವ ಗಮ್ಯಸ್ಥಾನ. ಚೂಚಿ ಚಪ್ಪಂಗಾರ ಅದು ಸೂಕ್ಷ್ಮಂಬದಿಯೋ, ನೀನು ನೋಡಿರ್ಬೋದು ಮೂರನೇ ಕಣ್ಣಿಂದ, ಎರಡನೇ ಕಣ್ಣಿಂದ, ಎರಡು ಕಣ್ಣುಗಳಿಂದ ನಾವು ನೋಡೋದು ಜಗತ್ತನ್ನು. ಮೂರನೇ ಕಣ್ಣೈತೆ ಆಗ್ನೇಯ ಚಕ್ರದಲ್ಲಿ ಜ್ಞಾನ ನೇತ್ರ. ಆ ಮೂರನೇ ಕಣ್ಣು ಪ್ರಸಾದ ಮಾಡ್ತಾನೆ ಗುರುಗಳು ನಮ್ಗೆ ಅವಾಗ ಬೋಧನೆ ಮಾಡುವಾಗ. ಆವಾಗ ಆ ಮೂರನೇ ಕಣ್ಣಿಂದ ನಾವು ನೋಡಿದಾಗ ಚೂಚಿ ಚಪ್ಪಂಗಾರ ಅದು ಸೂಕ್ಷ್ಮಂಬದಿಯೋ, ನೀನು ತಿಳ್ಕೊಬೋದು. ಮತ್ತು ತಕ್ಷಣ ನೀನು ಇನ್ನೊಬ್ಬರಿಗೆ ತಿಳಿಸೋಕ್ಕಾಗಲ್ಲ. ಆದ್ದರಿಂದ చూచి చెప్పంగరాదు సూక్ష్మమది మదికందోచుగానే మర్మం ఎన్నగరాదు ವಿಶ್ವದಾಭಿರಾಮ ವಿನರವೇಮ. ನಿನ್ನ ಮದಿ ಅಂದರೆ ಮೈಂಡ್, ನಿನಗೆ ಮಾತ್ರ ಗೊತ್ತಾಗತ್ತೆ ಅಂದರೆ ನೀನು ಹೇಳೋಕ್ಕಾಗಲ್ಲ. ಅದು ಇಂಥ ವಸ್ತು ಅಂತ ಆದರೆ ತಾನು ನೀನು ಹೇಳೋಕ್ಕೆ, ಕಲ್ಪನೆ ಮಾಡಿ ಹೇಳೋಕ್ಕೆ, ಅಂಥ ಕಲ್ಪನೆನೂ ಮಾಡಿ ಹೇಳೋಕ್ಕಾಗಲ್ಲ. ಮದಿಕಿಂದೋಚುಗಾನಿ ಮರ್ಮಂಬೆನಗರ ಅದು ವಿಶ್ವದಾಭಿರಾಮ ವಿನರವೇಮ. ಆದ್ದರಿಂದ ಆವಾಗ ಗುರುಗಳ ಹತ್ರ ನಾವು ಇನ್ನೂ ಸಾಧನೆ ಮಾಡಬೇಕು. ಈ ಒಂದು ಬೋಧೆ ಇದರಲ್ಲಿ ವೇದಾಂತ, ಸಿದ್ಧಾಂತ, ಪ್ರಸಿದ್ಧಾಂತ ಅಂತ ಮೂರೈತೆ, ಮೂರು ಭಾಗ. ವೇದಾಂತ ಅಂದರೆ ಕಾಲಿನ ಹೆಬ್ಬೆರಳಿಂದ ಹಿಡಿದು ತಲೆ ಕೂದಲುವರೆಗೆ ನಮ್ಮ ಶರೀರದಲ್ಲಿ ಏನೇನು ಐತೆ ಅಂತ ನಾವು ವಿಚಾರಣೆ ಮಾಡೋದು ವೇದಾಂತ. ಅದೊಂದು ಪುಸ್ತಕ ಅಲ್ಲ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಏನೋ ವೇದಾಂತ ಅಂದರೆ ಏನು ಬುಕ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಬುಕ್ಕಲ್ಲಪ್ಪ, ನಿನ್ನ ಶರೀರದಲ್ಲಿ ಏನೇನು ಅಡಗೈತೆ ಅದನ್ನು ನೀನು ಸಾಧನೆ ಮುಖಾಂತರವಾಗಿ ಎಲ್ಲವನ್ನು ತಿಳ್ಕೋಬೇಕು, ಗುರುಗಳ ಮುಖಾಂತರವಾಗಿ. ಸಿದ್ಧಾಂತ ಎರಡನೇದು. ಸಿದ್ಧಾಂತ ಅಂದರೆ ಇಂಥದ್ದೇ ಇಂಥದ್ದೇ ಅಂತ ನಿರ್ಧಾರ ಮಾಡೋದೇ ಸಿದ್ಧಾಂತ. ಈ ಶರೀರದಲ್ಲಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರ ಎಂಬ 7 ಚಕ್ರಗಳು ಪ್ರಧಾನವಾಗಿ ಇರ್ತಕ್ಕಂಥವು. ಇದನ್ನೆಲ್ಲ ನಾವು ಸಾಧನೆ ಮುಖಾಂತರವಾಗಿ ನಾವು ನೋಡಬೇಕು. ಸುಮ್ಮನೆ ನೋಡೋಕ್ಕಾಗಲ್ಲ ಎಲ್ಲರೂ. ಅದಕ್ಕೆ ರೇಚಕ ಪೂರಕ ಮಾಡಬೇಕು ಮೊದಲನೆಯಾಗಿ. ತದನಂತರ ಧ್ಯಾನ ಮಾಡಬೇಕು. ಈ ಥರ ಧ್ಯಾನ ಮಾಡಿದಾಗ ನಮ್ಮಲ್ಲಿ ಅರಿವಾಗುತ್ತೆ ಇವೆಲ್ಲ. ಮೂಲಾಧಾರ ಚಕ್ರದಲ್ಲಿ ಏನು ಬಣ್ಣ ಐತೆ, ಸ್ವಾಧಿಷ್ಠಾನ ಚಕ್ರದಲ್ಲಿ ಯಾವ ಬಣ್ಣ ಐತೆ, ಮಣಿಪೂರಕ ಚಕ್ರದಲ್ಲಿ
ಯಾವ ಬಣ್ಣ ಐತೆ, ಯಾರು ಅಧಿಪತಿ, ಎಲ್ಲೆಲ್ಲಿ ಎಷ್ಟೆಷ್ಟು ಜಪಗಳು ಆಗ್ತಾಯಿದೆ ಅಂತ ನಮ್ಮಲ್ಲಿ ನಾವು ತಿಳ್ಕೋಬೇಕು. ಗುರುಗಳು ಹೇಳ್ತಾರೆ, ಆದರೆ ನಾವು ಸಾಧನೆ ಮಾಡಿ ತಿಳ್ಕೋಬೇಕು. ವೇದಾಂತ, ಸಿದ್ಧಾಂತ, ಪ್ರಸಿದ್ಧಾಂತ ಅಂದರೆ ಇವಾಗ ನನ್ನ ಗುರುಗಳು ನನಗೆ ಬೋಧನೆ ಮಾಡಿ ಹೇಳೋರೆ. ಇದು ಹೇಳ್ಕೊಂಡು ಹೋಗೋದೇ ಪ್ರಸಿದ್ಧಾಂತ. ಇದೇನು ಬುಕ್ ನೋಡಿ ಓದಿ ಹೇಳೋದಂತ ಅಲ್ಲ. ತನಗೆ ತಾನೇ ಹಾಗೆ ಬರ್ತಾ ಇರ್ತದೆ ಪ್ರವಚನ. ಅದು ಗುರು ನಮ್ಮಲ್ಲಿ ಕೊಡ್ತಾ ಇರ್ತಾನೆ. ಮಾತಾಡೋದು ನಾನು ದಯವಿಟ್ಟು ತಿಳ್ಕೊಳ್ಳಿ, ನನ್ನ ಗುರುವೇ ನನ್ನೊಳಗೆ ಇದ್ದುಕೊಂಡು ಹೇಳಿಸ್ತಾವನೆ ಈ ಒಂದು ಪ್ರವಚನವನ್ನು. ಇದು ಪ್ರಸಿದ್ಧ ಅಂತ. ಅದರಿಂದ ಈ 3 ಸಬ್ಜೆಕ್ಟ್ ಚೆನ್ನಾಗಿ ಅರ್ಥಕೋಬೇಕು. ಈ 3 ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಮೇಲೆ ಇನ್ನೇನು ಭಯ ಇಲ್ಲ. ನಮಗೇನೋ ದುಡ್ಡು ಕಾಸು ಏನು ಬೇಕಾಗಿಲ್ಲ. ಈ ಒಂದು ಬ್ರಹ್ಮವಿದ್ಯೆ ಕೊಟ್ಬಿಟ್ಟಿದ್ದಾನೆ ನಮ್ಮ ಗುರುಗಳು ನಮಗೆ. ಏನೋ ಒಂದು ತುಂಡು ಬಟ್ಟೆ ಇದ್ದರೆ ಮಾನ ಮುಚ್ಕೊಳ್ಳೋಕ್ಕೆ, ಅನ್ನ ಎಲ್ಲಿ ಬೇಕಾದರೆ ಜಗತ್ತೆಲ್ಲ ಓಡಾಡ್ಬೋದು. ಆಗಿನ ಕಾಲಕ್ಕೆ ಸ್ವಾಮಿ ವಿವೇಕಾನಂದ ಅವರು ಫಾರಿನ್ಗೆಲ್ಲ ಹೋಗಿ ಬಂದವರು, ಚಿಕಾಗೋಗೆ. ಅವರೇನು ಕ್ರೆಡಿಟ್ ಕಾರ್ಡು, ಫೋನ್ಪೇಗಳು, ಗೂಗಲ್ ಪೇ, ಬ್ಯಾಂಕ್ ಬ್ಯಾಲೆನ್ಸು ಇವೆಲ್ಲ ಮಡ್ಕೊಂಡು ಹೋಗಿದ್ದಾರೆ ಅವರು. ಗುರುಗಳು ಬೋಧನೆ ಏನೈತೆ ಚೆನ್ನಾಗಿ ಸಾಧನೆ ಮಾಡಿ ವರ್ಲ್ಡಲ್ಲೇ ರೆಕಾರ್ಡ್ ಬ್ರೇಕ್ ಮಾಡೋರೆ ಸ್ವಾಮಿ ವಿವೇಕಾನಂದ ಅವರು. ನಮ್ಮ ಭಾರತ ದೇಶಕ್ಕೆ ಭಾರತ ರತ್ನ ಅಂತ ಹೇಳ್ಬೋದು ಅವ್ರನ್ನ. ಅಂತಹ ಒಂದು ಬ್ರಹ್ಮಚಾರಿ ಅವರು. ಅದರಿಂದ ಈ ಮಹಾಕಾರಣ ಶರೀರ ಏನಪ್ಪ ಮಾಡ್ತದೆ ಅಂದರೆ, ಇವಾಗ ಪ್ರವಚನ ನಾನು ಹೇಳ್ತಾ ಇದ್ದೀನಿ, ಕೇಳೋರು ಕೇಳಿಸ್ಕೊತಾ ಇದ್ದಾರೆ. ಈ ಮಹಾಕಾರಣ ಶರೀರ ಬಂದಾಗಲೇ ನಮ್ಮಲ್ಲಿ ಈ ಒಂದು ಬ್ರಹ್ಮವಿದ್ಯೆಯನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಎಲ್ಲರೂ ಕೇಳೋದು, ಇದರ ಬಗ್ಗೆ ಮಾತನಾಡೋದು. ಆ ಶರೀರ ಬಂದಿಲ್ಲ ಅಂದರೆ ನಮ್ಮ ಅಪ್ಪರಾಣಿ ಯಾರೋ ಇದನ್ನು ನೋಡೋದಿಲ್ಲ, ಕೇಳೋದು ಇಲ್ಲ. ಇದು ಹೇಗೆ ಅಂದರೆ ವಿಷಕ್ಕಿಂತ ತುಂಬ ಡೇಂಜರ್ ಇದು ವೇದಾಂತ. ಯಾರಿಗೂ ಇಡ್ಸಲ್ಲ. ಸರ್ವಸಾಧಾರಣವಾಗಿ ಅಯ್ಯೋ ಬಿಟ್ಬಿಟ್ರಪ್ಪ, ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ, ನೀವೇನಾದರೂ ಮಾತಾಡ್ಕೊಳ್ಳಿ ಅಂತ ಓಡೋಗ್ತಾರೆ. ಒಂದು 4 ಒಳ್ಳೆ ಮಾತು ಹೇಳಿದ್ರೆ ಯಾರಿಗೂ ಇಡ್ಸಲ್ಲ ಅದು. ಅದಕ್ಕೆ ಮಹಾತ್ಮರು ಹೇಳಿದ್ದಾರೆ, ವೇದಾಂತಮು ವ್ಯತಿರೇಕ್ತಮು ಮೇದಿಮೇಲೋನ ಮೂಢ ಜನలకు ಅಂತ ಹೇಳಿಬಿಟ್ಟವ್ರೆ. ವೇದಾಂತ ಅಂದರೆ ವ್ಯತಿರಿಕ್ತ ಅಂದರೆ ಡೆಡ್ ಅಗೇನೆಸ್ಟ್. ಮೇದಿಮಿಲೋನಿ ಮೂಢ ಜನలకు ಜಗತ್ತಿನಲ್ಲಿರ್ತಕ್ಕಂಥ ಜನಗಳಿಗೆ ಇದು ಡೆಡ್ ಅಗೇನೆಸ್ಟ್. ಯಾವಾಗ ಇದು ಸಿಹಿ ಆಗುತ್ತೆ ಅಂದರೆ, ಅದಕ್ಕೆ ವೇಮಣ್ಣವ್ರು ಹೇಳಿದ್ದಾರೆ ಒಂದು ಪದ್ಯ, ಅನಗನಗ ರಾಗ ಮತಿಶయించు ಜಲ್ಲು ತಿನಗ ವೇಮು తీయగా నుండు సాధన తోడ సమకూరు ధరలోన ವಿಶ್ವದಾಭಿರಾಮ ವಿನುರವೇಮ. ನೋಡಿ, ಅನಗನಗ ರಾಗ ಮತಿಶయించు ಜುಂಡು ಅಂದರೆ ಇವಾಗ ನನಗೆ ಆಡೋಗಿ ಬರೋಲ್ಲ. ನಾವು ದಿನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಏನಾಗತ್ತಂದರೆ
ಅದು ಒಂದು ದಿವಸ ಅಲ್ಲ ಒಂದು ದಿವಸ ನಮಗೆ ಬರುತ್ತೆ, ಬರದೆ ಎಲ್ಲೂ ಹೋಗಲ್ಲ. ತಿನಗ ವೇಂಬು ತಿಯ್ಯಗ ನುಂಡು. ಈ ಬೇವಿನ ಸೊಪ್ಪೆ ಆಗಲಿ ಬೇವಿನ ಕಡ್ಡಿ ಆಗಲಿ ನಾವು ಪ್ರತಿ ದಿವಸ ಸ್ವಲ್ಪ 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 ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಇದ್ದರೆ ಕೆಲವು ಕಾಲಕ್ಕೆ ಅದು ಸಿಹಿ ಆಗಿಬಿಡುತ್ತೆ ನಮಗೆ. ನೋಡಿದವರಿಗೆ ಏನಪ್ಪ ಈ ಬೇವು ಹಿಂಗೆ ತಿಂತಾ ಇದ್ದಾನೆ, ಹಿಂಗೆ ಅಗಿತಾ ಇದ್ದಾನೆ ಅಂತ ತಿಳ್ಕೊಬೋದು. ಆದರೆ ಈ ಅಪ್ಪನಿಗೆ ಅದು ಸಿದ್ಧಿ ಆಗಿಬಿಟ್ಟಿದೆ. ಸಾಧನ ತೋಡ ಸಮಕೂರು ಧರಲೋನ ವಿಶ್ವದಾಭಿರಾಮ ವಿನರವ್ಯಮ್ಮ ಎಂಥ ಮಹಾತ್ಮರು ಯೋಗಿ ವೇಮಣ್ಣವರು. ಯಾವುದೇ ಆಗಲಿ ಇಂಥದ್ದು ನಾನು ಸಾಧನೆ ಮಾಡಬೇಕು, ಸಾಧಿಸಬೇಕು ಅಂತ ನಾವು ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದೇ ಗುರಿಯಿಂದ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ನಮಗೆ ಎಲ್ಲ ಸಿದ್ಧಿ ಆಗುತ್ತೆ. ಮಹಾತ್ಮರು ಅವರು ನಮ್ಮಂಗೆ ಇದ್ದಿದ್ದು, ನಮ್ಮಂಗೆ ಅವರು ಮಾನವರೇ. ಆದರೆ ಅವರ ಗುರುಗಳ ಮುಖಾಂತರವಾಗಿ ಬೋಧನೆ ಕೇಳಿಕೊಂಡು ಆ ಸಾಧನೆ ಏನೈತೆ ಅದು ಸಾಧನೆ ಮಾಡಿದಾಗ ಅವರೆಲ್ಲ ಮಹಾತ್ಮರಾದರು. ನಾವು ಆ ಥರ ಫಾಲೋ ಆದರೆ ನಾವು ಮಹಾತ್ಮರೇ. ಮಹಾತ್ಮರಾಗದೆ ಎಲ್ಲೂ ಹೋಗಲ್ಲ. ಅಯ್ಯೋ ಇದೇನಪ್ಪ ಒಂದು ಒಳ್ಳೆ ಬ್ರಹ್ಮ ವಿದ್ಯೆನ ಕಲಿಯೋಕ್ಕಂತ ಪ್ರತಿಯೊಬ್ಬರು ಹೇಳ್ತಾರೆ. ಎಲ್ಲ ಬೇಕಾದರೆ ಸಾಧನೆ ಮಾಡ್ಬೋದು. ಈ ಒಂದು ಬ್ರಹ್ಮವಿದ್ಯೆ ಸಾಧನೆ ಮಾಡಬೇಕಾದ್ರೆ ಬಹಳ ಕಷ್ಟ. ಆದರೆ ನನಗೆ ಇದು ಬಹಳ ಸುಲಭವಾಗಿ ಸಿಕ್ಬಿಡ್ತು. ಚಿಕ್ಕ ವಯಸ್ಸಿನಲ್ಲೇ ನಾನು ಗುರುಗಳ ಹತ್ರ ಸೇರಿಬಿಟ್ಟೆ. ಆವಾಗ ನನಗೆ ಒಂದು 16 ವರ್ಷ ಇರ್ಬೋದು, ಒಳ್ಳೆಯ ಏಜು. ನಾನು ಆವಾಗ ಏನು ತಿಳ್ಕೊಂಡೆ ಅಂದರೆ, ನೋಡಪ್ಪ ನಮ್ಮ ಗುರುಗಳು ಸಿಕ್ಕವ್ರೆ, ನಾವು ಸಂಸಾರ ಎಲ್ಲ ಮದುವೆ ಮಕ್ಕಳು ಎಲ್ಲ ಮಾಡ್ಕೊಂಡ್ಮೇಲೆ ಆವಾಗ ಗುರುಗಳು ಸಿಗ್ತಾರೆ ಇಲ್ವೋ ಅಂತ ಆವಾಗ ನಾನೇನು ಮಾಡಿದೆ, ಗುರುಗಳನ್ನ ಆಶ್ರಯಿಸಿದಾಗ ಆವಾಗ ಸಾಧನೆ ಮಾಡ್ತಾ ಏನಾಗ್ಬಿಡ್ತು ಅಂದರೆ ನನಗೆ ತುಂಬ ಸುಲಭವಾಗಿ ಸಿಗ್ಬಿಡ್ತಿದ್ದವು. ನನಗೇನು ಕಷ್ಟ ಅನಿಸಲಿಲ್ಲ. ಬಟ್ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೆ ಹೆಂಗೆ ಏನಾಯ್ತ ನಾನು ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ಇದನ್ನು ದಿನೇ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಸಾಧನೆ ಮಾಡ್ತಾ ಇದ್ದಾಗ ಅದೇನಾಗ್ಬಿಡುತ್ತೆ ಅಂದರೆ ನಮಗೆ ಸಿದ್ಧಿ ಆಗುತ್ತೆ. ಸಿದ್ಧಿ ಆದಮೇಲೆ ಅದಕ್ಕೆ ಸರ್ವಜ್ಞಮೂರ್ತಿ ಒಂದು ತತ್ವನೇ ಹೇಳೋರೆ. ಏನಪ್ಪ ಅಂದರೆ, ಸಿದ್ಧನ ಮೆದ್ದದವನಿಗೆ ವಿದ್ಯೆ ಉಂಟು ಬುದ್ಧಿ ಉಂಟು, ಅಥವಾ ಎದ್ದರೂ ಬಿದ್ದರೂ ಕೈಲಾಸ ಮಾತೇ ಕಣೋ ಬೇರೆ ಮಾತಿಲ್ಲ. ನೋಡಿಯಪ್ಪ ಎಂಥ ಮಹಾತ್ಮರು ಎಂಥ ವಚನೆ ಹೇಳೋರೆ. ಸಿದ್ಧನ ಮೆದ್ದದವನೆಂದರೆ ಗುರುಗಳು ನಮಗೆ ಏನು ತೋರಿಸ್ಕೊಟ್ಟಿರ್ತಾರೋ ಅದನ್ನು ಸಾಧನೆ ಮುಖಾಂತರವಾಗಿ ಸಿದ್ಧಿ ಪಡಿಸ್ಕೊಂಬಿಟ್ರೆ ಅವನಿಗೆ ವಿದ್ಯೆ ಉಂಟು ಬುದ್ಧಿ ಉಂಟು, ಅಥವಾ ತಾನು ಎದ್ದರೂ ಬಿದ್ದರೂ ಶಿವ ಅಂತಾನೆ ಹೊರತು ಬೇರೆ ಯಾವ ಮಾತು ಹೇಳಲ್ಲ. ಅದೇ ಗುರ್ತು. ಹಾಗಾಗಿ ಅಂಥವನು ಸಾಯೋ ಸಮಯದಲ್ಲೂ ಶಿವ ಅಂತಾನೆ. ಆವಾಗ ಅವನಿಗೆ ಕೈಲಾಸ ಪದವಿಯೇ ಸಿಕ್ಕೋದು. ನಾವು ಬದುಕಿರುವಾಗಲೇ ಆರೂಟ ಮಾಡ್ಕೋಬೇಕು. ಆ ಪರಮಾತ್ಮನ ಆರೂಟ ಮಾಡ್ಕೊಂಡ್ಮೇಲೆ ನಮಗೆ ಸಿದ್ಧಿ ಆಗುತ್ತೆ. ಆದ್ದರಿಂದ ಯಾರು ಏನು ವಚನಗಳು ಹೇಳಿದ್ರು ಎಲ್ಲ ಒಂದೇ, ಬೇರೆ ಬೇರೆ ಇಲ್ಲ.
ಒಂದು ಸತಿ ಆಂಧ್ರದಿಂದ ಯೋಗಿ ವೇಮಣ್ಣ ಅವರು ಸರ್ವಜ್ಞಮೂರ್ತಿನ ನೋಡಬೇಕಂತ ಆಯಪ್ಪನಿಗೆ ಸಂಕಲ್ಪ ಆಯಿತು. ಯೋಗಿ ವೇಮಣ್ಣ ಅವ್ರು ನೋಡಬೇಕಂತ ಸರ್ವಜ್ಞಮೂರ್ತಿ ಅವರು ಹೊರಟು. ಇವರಿಬ್ಬರು ಎಲ್ಲ ಒಂದು ಜಾಗದಲ್ಲಿ ಇಬ್ಬರು ಸೇರಿಕೊಂಡ್ರು. ಆವಾಗ ಸರ್ವಜ್ಞಮೂರ್ತಿಗಳ ಬಗ್ಗೆ ಇವರು ಹೇಳಿದ್ದಾರೆ, ಯೋಗಿ ವೇಮಣ್ಣವರು. ಯೋಗಿ ವೇಮಣ್ಣವ್ರ ಬಗ್ಗೆ ಸರ್ವಜ್ಞಮೂರ್ತಿ ಅವರು ಹೇಳಿ ಇಬ್ಬರನ್ನ ಪರಿಚಯ ಮಾಡ್ಕೊಂಬಿಟ್ರು. ಆವಾಗ ಇವರು ಅವಧೂತನೇ, ಯಾರು ಯೋಗಿ ವೇಮಣ್ಣವರು. ಅವಧೂತ ಅಂದರೆ ತಾಯಿ ಗರ್ಭದಿಂದ ಹೆಂಗೆ ಬಂದಿದ್ವೋ, ಬಟ್ಟೆ ಬರೆ ಏನಿಲ್ಲ, ಆ ರೀತಿ ಇದ್ದಂಥ ಮಹಾತ್ಮರು ಯೋಗಿ ವೇಮಣ್ಣವರು. ಸರ್ವಜ್ಞಮೂರ್ತಿಯೂ ಅಷ್ಟೇ, ಅವರು ಅಷ್ಟೇ ಅವಧೂತರು. ಇವರು 7 ರಾತ್ರಿ 7 ಹಗಲು ಸಂವಾದ, ಒಬ್ರಿಗೊಬ್ಬರು ವಾದೋಪವಾದ. ಅದು ಹೆಂಗೆ ಹೋಯ್ತು ಕಾಲ ಗೊತ್ತಿಲ್ಲ. ಆವಾಗ ಅಪ್ಪ ವೇಮಣ್ಣ ನೀನೇ ದೊಡ್ಡವನಪ್ಪ ಅಂತ ಇವರು ಹೇಳ್ಕೊಂಡಿದ್ದಾರೆ ಸರ್ವಜ್ಞಮೂರ್ತಿ. ಅಲ್ಲ, ನಾನು ದೊಡ್ಡವನಲ್ಲಪ್ಪ, ನೀನೇ ದೊಡ್ಡವನು. ಅವ್ರಿಗೆ ಭೇದಭಾವ ಅನ್ನೋದು ಇಲ್ಲ. ನಾನು ಅನ್ನೋದು ಅಹಂಕಾರ ಇಲ್ಲ ಯಾರಿಗೂ. ಇವರಿಬ್ಬರು ಆ ಪರಮಾತ್ಮನ ಸೇವಕರು, ಭಕ್ತಾದಿಗಳು. ಅಂಥ ಮಹಾತ್ಮರ ಕಥೆಗಳು ನಾವು ತಿಳ್ಕೋಬೇಕು, 4 ಜನಕ್ಕೆ ನಾವು ತಿಳಿಸ್ಬೇಕು. ಈ ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ಲು ಇರೋದರಿಂದ ಇಷ್ಟೆಲ್ಲ ನಾನು ನಿಮಗೆಲ್ಲ ಹೇಳ್ತಾ ಇದ್ದೇನೆ. ನನ್ನ ಗುರುಗಳ ಬಗ್ಗೆ, ನಾನು ಸಾಧನೆ ಮಾಡಿರುವಂಥ ಒಂದು ವೇದಾಂತ, ಸಿದ್ಧಾಂತ, ಪ್ರಸಿದ್ಧಾಂತ, ಇದನ್ನೆಲ್ಲ ನಾನು ತಿಳಿಸ್ತಾಯಿದ್ದೀನಿ. ಆ ಪುಸ್ತಕ ಬರೀಬೇಕಂತ ಇದ್ದೆ ಸ್ಟಾರ್ಟಿಂಗಲ್ಲಿ. ನಾನೇನು ಕಲ್ತಿದ್ದೀನೋ ನನ್ನ ಗುರುಗಳ ಮುಖಾಂತರವಾಗಿ. ಆದರೆ ಈಗಿರೋ ಜನ್ರೇಷನ್ನಲ್ಲಿ ಯಾರು ಪುಸ್ತಕ ಮಾಡಿಕೊಂಡು ಯಾರೂ ಓದಲ್ಲ ಅಂತ ನಿರ್ಧಾರ ಮಾಡಿ 2021ಇಂದ ಇವಾಗ 25ವರೆಗೆ 4 ವರ್ಷದಿಂದ ಕನ್ನಡದಲ್ಲೇ ಪ್ರವಚನ ಮಾಡ್ತಾಯಿದ್ದೀನಿ. ಒಂದು ಸ್ಟಾರ್ಟಿಂಗಲ್ಲಿ ತೆಲುಗಲ್ಲಿ ಸ್ವಲ್ಪ ಜನಕ್ಕೆ ತಿಳಿಸ್ಬೇಕಂತ ಇದ್ದೆ. ಅಂದರೆ ಯಾರು ಅಷ್ಟು ಜನ ನೋಡಿಲ್ಲ ನನ್ನ ವಿಡಿಯೋ. ಅದರಿಂದ ಸಾಕು, ನಮಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಅರ್ಥ ಮಾಡಿಕೊಂಡ್ರೆ ಸಾಕು ನಮಗೆ. ಇನ್ನು ಹಲವಾರು ಅನೇಕ ಮತಸ್ಥರು ಅವರು ತಿಳ್ಕೊಬೋದು. ಈ ಒಂದು ಲ್ಯಾಂಗ್ವೇಜನ್ನು ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಕನ್ನಡದಿಂದ ತೆಲುಗು, ಇಂಗ್ಲೀಷು, ಹಿಂದಿ, ಉರ್ದು ಎಂಥ ಲ್ಯಾಂಗ್ವೇಜಲ್ಲೇನೋ ಬದಲಾವಣೆ ತಿಳ್ಕೊಬೇಕಂದ್ರೆ ಮಾಡ್ಕೊಳ್ಳೋ ಒಂದು ಸಿಸ್ಟಮ್ ಐತೆ ಇದರಲ್ಲಿ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ನಮಗೆ ಅಮ್ಮಮ್ಮ ಅಂದರೆ ತೆಲುಗು ಒಂದು ಮಾಡ್ಬೋದು, ತಮಿಳು, ಕನ್ನಡ, ತಮಿಳು, ಹಿಂದಿ ಸ್ವಲ್ಪ ಬರುತ್ತೆ, ಇಂಗ್ಲೀಷು ಬರೆಯೋದಕ್ಕೆ ಓದೋಕ್ಕೂ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಇವಾಗ ಎಷ್ಟೋ ಜನ ಇದ್ದಾರೆ. ಅವರೆಲ್ಲ ಈ ಒಂದು ಲ್ಯಾಂಗ್ವೇಜಿಂದ ಬೇರೆ ಲ್ಯಾಂಗ್ವೇಜಿಗೆ ಅನುವಾದ ಮಾಡಿಕೊಂಡು ಕೇಳ್ಬೋದು. ಅದು ವರ್ಲ್ಡ್ ವೈಡು ಚಾನಲ್ಲು, ಯೂಟ್ಯೂಬ್ ಚಾನಲ್ಲು. ಇದು ಮಹತ್ತರವಾದಂಥ ಒಂದು ಚಾನಲ್ಲು. ಇದರಿಂದ ಫೇಸ್ಬುಕ್ಕೆ ಅಪ್ಲೋಡ್ ಮಾಡ್ತೀನಿ, ಇದರಿಂದ ಇನ್ಸ್ಟಾಗ್ರಾಮು, ಈ 3 ಚಾನಲ್ಗೆ ನಾನು ತಿಳಿಸ್ತಾ ಇರ್ತೇನೆ. ಅನೇಕ ಭಕ್ತಾದಿಗಳು ಎಲ್ಲ ನೋಡ್ತಾ ಇದ್ದಾರೆ. ಇದುವರೆಗೆ ಒಂದು 65,000 ಜನ ನೋಡಿದ್ದಾರೆ ವ್ಯೂವರ್ಸು.
ಒಂದು 316 317 ಜನ ಸಬ್ಸ್ಕ್ರೈಬ್ಸ್ ಇದ್ದಾರೆ, ಫಾಲೋವರ್ಸು. ಇನ್ನೂ ಜನ ಆಗ್ತಾರೆ ಆಗಿದೆ. ನೀವು ನೋಡಿ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗ ಎಲ್ಲರಿಗೂ ಈ ಒಂದು ವಿಡಿಯೋ ನೋಡೋಕ್ಕೆ ಹೇಳಿ. ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಯಾರು ಹೇಳಲ್ಲ, ಈ ರಹಸ್ಯಗಳು ಯಾರು ಹೇಳೋದೇ ಇಲ್ಲ. ಆದ್ದರಿಂದ ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಬರ್ತಾ ಇರ್ತೀನಿ. ನಾನು ಏನು ಸಾಂಖ್ಯ ಯೋಗ, ತಾರಕ ಯೋಗ, ಅಮನಸ್ಕ ಯೋಗ, ಕುಂಡಲಿ ಯೋಗ, ಸಚ್ಚಿದಾನಂದ ಯೋಗ, ಅಚಲ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ, ಈ 6 ಹಂತಗಳಲ್ಲಿ ಏನೇನಾಯಿತೋ ಎಲ್ಲ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥವಾಗೋ ಥರ ನಾನು ಹೇಳ್ತಾಯಿದ್ದೀನಿ. ನಾನೇನು ಬೇರೆಯವ್ರ ಥರ ಸೀಕ್ರೆಟ್ ಮಡ್ಕೊಂಡಿಲ್ಲ. ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ. ಅವರು ಎಲ್ಲ ದೊಡ್ಡ ದೊಡ್ಡ ಗುರುಗಳ ಹತ್ರ ಸೇರಿ ಅವರು ಈ ಒಂದು ಮೋಕ್ಷ ಮಾರ್ಗ ಪಡೀಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಅಷ್ಟೈಶ್ವರ್ಯ ಕೊಟ್ಟು, ಈ ಒಂದು ಬ್ರಹ್ಮಜ್ಞಾನ ಕೊಟ್ಟು ಸರ್ವವನ್ನು ಕಾಪಾಡಲಿ ಅಂತ ನನ್ನ ಗುರುಗಳ ಅಂತ ಚಾಕ್ಲೇಟ್ ಬಾಗ್ಲೂರು ಪುಟ್ಟಪ್ಪ ಸ್ವಾಮಿಯನ್ನು ಬೇಡ್ಕೊಳ್ತಾ ಇದ್ದೀನಿ. ಇದು ಬೆಂಗಳೂರಲ್ಲಿ ನಾನು ಇರೋದು, ಕರ್ನಾಟಕ, ಇಂಡಿಯಾ. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. ಈಶ್ವರ ಪರಮಾತ್ಮ.